ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 18 ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಅವತಾರ ಘಟ್ಟ. ಮಹಾತ್ಮನಾದ ದಶರಥನು ಅಶ್ವಮೇಧ ಯಾಗದೊಡನೆ ಪುತ್ರಕಾಮೇಷ್ಟಿ ಯಾಗವನ್ನು ಪೂರ್ಣಗೊಳಿಸಿದನು. ದೇವತೆಗಳೆಲ್ಲ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿ ಹೊರಟು ಹೋದರು. ರಾಜನು ದೀಕ್ಷಾ ವಿಸರ್ಜನೆಯನ್ನು ಮಾಡಿ ತನ್ನ ಪತ್ನಿಯರೊಂದಿಗೆ ತನ್ನ ಸೇವಕ ಸೈನ್ಯ ವಾಹನ ಸಹಿತವಾಗಿ ಪಟ್ಟಣಕ್ಕೆ ಹಿಂತಿರುಗಿದನು. ಆಹ್ವಾನಿತರಾಗಿ ಬಂದಿದ್ದ ರಾಜರುಗಳೆಲ್ಲ ಯಥೋಚಿತವಾಗಿ ದಶರಥ ರಾಜನಿಂದ ಗೌರವಿಸಲ್ಪಟ್ಟು ವಸಿಷ್ಠ ಋಷ್ಯಶೃಂಗ ಋಷಿಗಳಿಗೆ ನಮಸ್ಕರಿಸಿ ಸಂತೋಷಚಿತ್ತರಾಗಿ ಅವರವರ ದೇಶಗಳಿಗೆ ತೆರಳಿದರು. ಈ ರಾಜರುಗಳು ತಮ್ಮೊಡನೆ ಗೌರವಾರ್ಥವಾಗಿ ಕರೆತಂದಿದ್ದ ಸೈನ್ಯದ ಜನರಿಗೆ ಸಹ ಹೊಸ ಉಡುಪುಗಳು ಬಹುಮಾನವಾಗಿ ದೊರೆತಿದ್ದುವು. ಆದ್ದರಿಂದ ಈ ರಾಜರು ಅಯೋಧ್ಯೆಯಿಂದ ತಮ್ಮ ಊರುಗಳಿಗೆ ವೈಭವದಿಂದ ತೆರಳುತ್ತಿರುವಾಗ ಆ ರಾಜನ ಸೈನಿಕರ ಉಡುಪುಗಳು ಶುಭ್ರವಾಗಿ ಬೆಳಗುತ್ತಿದ್ದುವು. ಹೀಗೆ ರಾಜರುಗಳೆಲ್ಲ ಹೊರಟು ಹೋದ ಮೇಲೆ ದಶರಥನು ಕಾಂತಿಯುಕ್ತನಾಗಿ ಬ್ರಾಹ್ಮಣ ಶ್ರೇಷ್ಠರನ್ನು ಮುಂದಿಟ್ಟುಕೊಂಡು ತನ್ನ ಪಟ್ಟಣವನ್ನು ಪ್ರವೇಶಿಸಿದನು. ಋಷ್ಯಶೃಂಗನು ವಿಶೇಷವಾಗಿ ಗೌರವಿಸಲ್ಪಟ್ಟವನಾಗಿ ಪತ್ನಿಯಾದ ಶಾಂತಾದೇವಿಯೊಡನೆ ಹೊರಟು ಹೋದನು. ಧೀಮಂತನಾದ ರೋಮಪಾದ ರಾಜನು ಸಹ ಪರಿವಾರ ಸಮೇತ ಋಷ್ಯಶೃಂಗನ ಹಿಂದೆಯೇ ಹೊರಟು ಹೋದನು. ಹೀಗೆ ಅವರೆಲ್ಲರನ್ನೂ ಬಹುಮಾನ ಗೌರವಗಳೊಡನೆ ಕಳುಹಿಸಿಕೊಟ್ಟು ರಾಜನು ತನ್ನ ಮನಸ್ಸಿನ ಚಿಂತೆಯನ್ನು ತೊರೆದು ಪುತ್ರ ಜನನಗಳನ್ನು ನಿರೀಕ್ಷಿಸುತ್ತಾ ಸುಖವಾಗಿದ್ದನು. ಯಜ್ಞವು ಮುಗಿದು 1 ವರ್ಷ ಕಳೆಯಿತು. 12ನೆಯ ತಿಂಗಳಿನಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಶುಭ ತಿಥಿಯಲ್ಲಿ ದಿತಿ ದೇವತಾತ್ಮಕವಾದ ಪುನರ್ವಸು ನಕ್ಷತ್ರದಲ್ಲಿ 5 ಗ್ರಹಗಳು ಸೂರ್ಯ, ಅಂಗಾರಕ, ಶನಿ, ಗುರು, ಶುಕ್ರ ತಮ್ಮ ತಮ್ಮ ಉಚ್ಚಸ್ಥಾನಗಳಲ್ಲಿ ಸೇರಿರುವಾಗ ಚಂದ್ರನು ಬೃಹಸ್ಪತಿಯೊಡನೆ ಕರ್ಕಾಟಕ ಲಗ್ನದಲ್ಲಿ ಉದಯಿಸುತ್ತಿರಲು ಮಧ್ಯಾಹ್ನ ಸಮಯವೆಂದರ್ಥ. ಕೌಶಲ್ಯಾದೇವಿಯು ವಿಷ್ಣುವಿನ ಅರ್ಧಭಾಗಾನ್ವಿತನು, ಇಕ್ಷ್ವಾಕು ವಂಶವರ್ಧನನು, ಮಹಾಭಾಗ್ಯಶಾಲಿಯು, ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದವನು ಆಗಿ ಸರ್ವಲೋಕಗಳಿಂದಲೂ ನಮಸ್ಕೃತನಾದ ಜಗನ್ನಾಥನಾದ ರಾಮನೆಂಬ ಪುತ್ರನನ್ನು ಪ್ರಸವಿಸಿದಳು. ದೇವಶ್ರೇಷ್ಠನು ವಜ್ರಪಾಣಿಯೂ ಆದ ಇಂದ್ರನನ್ನು ಪಡೆದ ಅದಿತಿ ದೇವಿಯಂತೆ ಅಪರಿಮಿತವಾದ ತೇಜಸ್ಸಿನಿಂದ ಕೂಡಿದ ಪುತ್ರನನ್ನು ಪಡೆದು ಕೌಸಲ್ಯೆಯು ಶೋಭಿಸುತ್ತಿದ್ದಳು. ಕೈಕೇಯಿ ದೇವಿಯ ಗರ್ಭದಲ್ಲಿ ಸತ್ಯಪರಾಕ್ರಮಿಯು ಸಮಸ್ತ ಕಲ್ಯಾಣ ಗುಣಗಳಿಂದ ಕೂಡಿದವನು ಆದ ಭರತನು ಶ್ರೀ ಮಹಾವಿಷ್ಣುವಿನ 4ನೇ ಒಂದು ಅಂಶ ಸಂಭೂತನಾಗಿ ಹುಟ್ಟಿದನು. ಅನಂತರ ವೀರರು, ಸರ್ವಾಸ್ತ್ರ ಸಂಪನ್ನರು, ವಿಷ್ಣುವಿನ ಅರ್ಧಭಾಗವನ್ನು ಒಳಗೊಂಡವರು ಆದ ಲಕ್ಷ್ಮಣ, ಶತ್ರುಘ್ನರೆಂಬ 2 ಮಕ್ಕಳನ್ನು ಸುಮಿತ್ರಾದೇವಿಯು ಪ್ರಸವಿಸಿದಳು. ಶಾಂತ ಸ್ವಭಾವದಿಂದ ಕೂಡಿದ ಭರತನು ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ಹುಟ್ಟಿದನು. ಸುಮಿತ್ರಾ ಪುತ್ರರಾದ ಲಕ್ಷ್ಮಣ ಶತ್ರುಘ್ನರು ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ರವಿಯು ನೆತ್ತಿಯ ಮೇಲಿರಲಾಗಿ ಜನಿಸಿದರು. ಹೀಗೆ ದಶರಥ ರಾಜನಿಗೆ ಮಹಾತ್ಮರು ಅನುರೂಪರಾದವರು ಆದ 4 ಮಕ್ಕಳು ಪೂರ್ವಭಾದ್ರ, ಉತ್ತರಭಾದ್ರ ನಕ್ಷತ್ರಗಳಿಗೆ ಸಮಾನವಾದ ಕಾಂತಿಯಿಂದ ಕೂಡಿದವರಾಗಿ ಜನಿಸಿದರು. ವಿಷ್ಣುವು ಹೀಗೆ ಅವತರಿಸಲಾಗಿ ಗಂಧರ್ವರು ಮಧುರವಾಗಿ ಗಾನ ಮಾಡಿದರು, ಅಪ್ಸರಸ್ಸುಗಳು ನೃತ್ಯ ಮಾಡಿದರು, ದೇವತೆಗಳು ದುಂದುಭಿಗಳನ್ನು ಬಾರಿಸಿದರು, ಅಂತರಿಕ್ಷದಿಂದ ಪುಷ್ಪವೃಷ್ಟಿಯಾಯಿತು. ಅಯೋಧ್ಯೆಯ ಜನಗಳು ಮಹಾ ಉತ್ಸವದಲ್ಲಿ ಭಾಗವಹಿಸಿದವರಂತೆ ಕೋಲಾಹಲದಿಂದಿದ್ದರು. ನಟ ನರ್ತಕರು ಗಾನ ಮಾಡುತ್ತಿರುವುದನ್ನು ಕೇಳಲು ಅಯೋಧ್ಯೆಯ ಜನಗಳು ರಸ್ತೆಗಳಲ್ಲೆಲ್ಲ ಗುಂಪುಗೂಡಿದರು. ಎಲ್ಲೆಲ್ಲೂ ಅವರ ವಾಹನಗಳು ಕಿಕ್ಕಿರಿದು ಸೇರಿದ್ದುವು. ರಾಜನು ಸೂತ, ಮಾಗಧ, ವಂದಿಗಳೆಂಬ ಸ್ತುತಿಪಾಠಕರಿಗೆ ಪಾರಿತೋಷಕಗಳನ್ನು ಕೊಟ್ಟನು. ಬ್ರಾಹ್ಮಣರಿಗೆ ದ್ರವ್ಯವನ್ನು, ಗೋವುಗಳನ್ನು 1000 ಗಟ್ಟಲೆಯಾಗಿ ಕೊಟ್ಟನು. ಪ್ರಸವವಾಗಿ 11 ದಿನಗಳು ಕಳೆಯಲಾಗಿ ಆ ಶಿಶುಗಳಿಗೆ ನಾಮಕರಣ ಮಾಡಿಸಿದನು. ವಸಿಷ್ಠ ಮಹರ್ಷಿಗಳು ಪರಮ ಸಂತೋಷದಿಂದ ಮಹಾತ್ಮನಾದ ಜ್ಯೇಷ್ಠಪುತ್ರನಿಗೆ ರಾಮನೆಂದು, ಕೈಕೇಯಿ ದೇವಿಯ ಮಗನಿಗೆ ಭರತನೆಂದು, ಸುಮಿತ್ರಾದೇವಿಯ ಹಿರಿಯ ಮಗನಿಗೆ ಲಕ್ಷ್ಮಣನೆಂದು, 2ನೇಯವನಿಗೆ ಶತ್ರುಘ್ನನೆಂದು ಹೆಸರುಗಳನ್ನಿಟ್ಟರು. ನಾಮಕರಣ ಮಹೋತ್ಸವ ಸಮಯದಲ್ಲಿ ರಾಜನು ಬ್ರಾಹ್ಮಣರಿಗೂ ಪಟ್ಟಣದ ಜನರೆಲ್ಲರಿಗೂ ತನ್ನ ದೇಶದಾದ್ಯಂತ ಜನರೆಲ್ಲರಿಗೂ ಔತಣವನ್ನು ಮಾಡಿಸಿದನು. ಬ್ರಾಹ್ಮಣರಿಗೆ ರತ್ನಗಳನ್ನು ರಾಶಿಗಟ್ಟಲೆಯಾಗಿ ಕೊಟ್ಟನು. ಆ 4 ಮಕ್ಕಳ ಪೈಕಿ ಧ್ವಜದೋಪಾದಿಯಲ್ಲಿ ಪ್ರಕಾಶಿಸುತ್ತಾ ಹಿರಿಯವನಾದ ರಾಮನು ತಂದೆಗೆ ತುಂಬ ಆನಂದದಾಯಕನಾಗಿದ್ದನಲ್ಲದೆ ಬ್ರಹ್ಮದೇವನಂತೆ ಎಲ್ಲ ಪ್ರಜೆಗಳಿಗೂ ಇಷ್ಟನಾಗಿದ್ದನು. ಅವರೆಲ್ಲರೂ ದಿನದಿನಕ್ಕೆ ಪ್ರವರ್ಧಮಾನರಾಗುತ್ತಾ ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಶೂರರಾಗಿ ಜನಗಳ ಹಿತದಲ್ಲಿ ತುಂಬ ಆಸಕ್ತರಾದರು.
ಎಲ್ಲರೂ ಜ್ಞಾನದಿಂದ ಪರಿಪೂರ್ಣರಾಗಿ ಸಕಲ ಸದ್ಗುಣಗಳಿಂದ ಕೂಡಿದವರಾದರು. ಅವರುಗಳ ಪೈಕಿ ರಾಮನಂತೂ ಮಹಾ ತೇಜಸ್ವಿಯೂ ಸತ್ಯ ಪರಾಕ್ರಮನೂ ಆಗಿ ನಿರ್ಮಲನಾದ ಚಂದ್ರನಂತೆ ಸಮಸ್ತ ಜನರಿಗೂ ಪ್ರಿಯನಾಗಿದ್ದನು. ಆನೆಯ ಕತ್ತಿನ ಮೇಲೆ ಮತ್ತು ಕುದುರೆಯ ಬೆನ್ನಿನ ಮೇಲೆ ಕುಳಿತು ಸವಾರಿ ಮಾಡುವುದರಲ್ಲಿಯೂ ರಥಗಳನ್ನು ನಡೆಸುವುದರಲ್ಲಿ ನಿಪುಣನಾಗಿ ಧನುರ್ವಿದ್ಯೆಯಲ್ಲಿಯೂ ತೀರ್ವಾಸಕ್ತನಾದನು. ಕ್ಷಾತ್ರ ಧರ್ಮದಲ್ಲಿ ಹೀಗೆ ನಿರತನಾಗಿದ್ದರೂ ತನ್ನ ತಂದೆ ತಾಯಿಗಳ ಶುಶ್ರೂಷೆಯನ್ನು ಅಕ್ಕರೆಯಿಂದ ಮಾಡುತ್ತಿದ್ದನು. ಭಾಗ್ಯ ಸಂಪನ್ನನಾದ ಲಕ್ಷ್ಮಣನು ಬಾಲ್ಯದಿಂದಲೇ ತನಗೆ ಹಿರಿಯಣ್ಣನಾಗಿ ಲೋಕಸುಂದರ ಮೂರ್ತಿಯಾದ ರಾಮನಿಗೆ ಯಾವಾಗಲೂ ಆಪ್ತನಾಗಿ ಅವನೊಡನೆಯೇ ಇರುತ್ತಿದ್ದನು. ರಾಮನು ಕೂಡ ತನಗೆ ಸರ್ವ ವಿಧದಲ್ಲಿಯೂ ಪ್ರಿಯಕರನಾದ ಲಕ್ಷ್ಮೀ ಸಂಪನ್ನನಾದ ಲಕ್ಷ್ಮಣನು ದೇಹದ ಹೊರಗಡೆ ತನ್ನ ಇನ್ನೊಂದು ಪ್ರಾಣದ ರೀತಿಯಲ್ಲಿ ಇದ್ದಂತೆ ಆತನನ್ನು ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 16. ದಶರಥನು ದೇವತೆಗಳಿಂದ ದತ್ತವಾದ ಪಾಯಸವನ್ನು ಪಡೆದು ತನ್ನ ಪತ್ನಿಯರಿಗೆ ಹಂಚಿದನು. ಆಗ ನಾರಾಯಣ ದೇವನು ದೇವತೆಗಳಿಂದ ರಾವಣ ವಧೆಗಾಗಿ ಪ್ರಾರ್ಥಿಸಲ್ಪಟ್ಟವನಾಗಿ ಮುಂದೇನು ಮಾಡಬೇಕೆಂಬುದನ್ನು ತಾನು ಬಲ್ಲವನಾದರೂ ದೇವತೆಗಳನ್ನು ಕುರಿತು ಮಧುರವಾಗಿ ಈ ಮಾತನಾಡಿದನು. ದುರಾತ್ಮನಾದ ರಾವಣನ ವಧೆಗೆ ಏನು ಉಪಾಯ? ಯಾವ ಸಾಧನವನ್ನು ಹೊಂದಿ ನಾನು ಆ ಋಷಿ ಕಂಟಕನನ್ನು ಕೊಲ್ಲಲಿ? ಹೀಗೆ ಹೇಳಿದ ಶಾಶ್ವತನಾದ ಆ ವಿಷ್ಣುವನ್ನು ಕುರಿತು ದೇವತೆಗಳೆಲ್ಲರೂ, ಎಲೆ ಶತ್ರು ಸಂಹಾರಕನೇ, ಮನುಷ್ಯ ಶರೀರವನ್ನು ತಾಳಿ ರಾವಣನನ್ನು ಯುದ್ಧದಲ್ಲಿ ಕೊಲ್ಲುವವನನ್ನು ಕಂಡು ರಾವಣನು ಹಿಂದೆ ದೀರ್ಘಕಾಲ ತೀವ್ರವಾಗಿ ತಪಸ್ಸು ಮಾಡಿದನು. ಸೃಷ್ಟಿಕರ್ತನು ಆದಿಯಲ್ಲಿ ಉದ್ಭವನಾದವನು ಆದ ಬ್ರಹ್ಮದೇವನು ಆತನ ತಪಸ್ಸಿನಿಂದ ಸಂತುಷ್ಟನಾಗಿ ಮನುಷ್ಯನ ಹೊರತು ಮತ್ತೆ ಬೇರೆ ಯಾವ ವಿಧವಾದ ಪ್ರಾಣಿಗಳಿಂದಲೂ ನಿನಗೆ ಭಯವಿಲ್ಲ ಎಂದು ಆ ರಾಕ್ಷಸನಿಗೆ ವರವನ್ನು ಕೊಟ್ಟನು. ವರದಾನ ಸಮಯದಲ್ಲಿ ರಾವಣನು ಮನುಷ್ಯರ ಹೆಸರನ್ನೆತ್ತದೆ ಅವರನ್ನು ಅವಮಾನಪಡಿಸಿದನು. ಈ ಪ್ರಕಾರ ಆತನು ಬ್ರಹ್ಮದೇವನಿಂದ ವರವನ್ನು ಪಡೆದು ಗರ್ವಿತನಾಗಿ 3 ಲೋಕಗಳನ್ನು ನಾಶ ಮಾಡುತ್ತಿರುವನು. ಅದು ಅಲ್ಲದೆ ಹೆಂಗಸರನ್ನು ಅಪಹರಿಸುತ್ತಿರುವನು. ಆದ್ದರಿಂದ ಆತನ ವಧೆಯು ಮನುಷ್ಯರಿಂದಲೇ ಆಗತಕ್ಕುದೆಂದು ನಾವು ತಿಳಿಸಿದೆವು ಎಂದು ಉತ್ತರ ಕೊಟ್ಟರು. ದೇವತೆಗಳ ಈ ಮಾತನ್ನು ಕೇಳಿ ಆತ್ಮಸ್ವರೂಪಿಯಾದ ಶ್ರೀ ಮಹಾವಿಷ್ಣುವು ದಶರಥ ರಾಜನನ್ನು ತಂದೆಯಾಗಿ ಮಾಡಿಕೊಳ್ಳಲು ಸಂಕಲ್ಪಿಸಿದನು. ಅದೇ ಕಾಲದಲ್ಲಿ ಮಹಾ ತೇಜಸ್ವಿಯು ಶತ್ರುಸೂದನನು ಆದ ದಶರಥ ರಾಜನು ಮಕ್ಕಳನ್ನು ಪಡೆಯುವುದಕ್ಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಿದ್ದನು. ವಿಷ್ಣುವು ತನ್ನ ಸಂಕಲ್ಪವನ್ನು ಮಾಡಿ ಅದನ್ನು ಬ್ರಹ್ಮನಿಗೆ ಕರೆದು ಹೇಳಿ ದೇವತೆಗಳು ಮಹರ್ಷಿಗಳು ಪೂಜಿಸುತ್ತಿರುವಂತೆಯೇ ಅಲ್ಲಿಯೇ ಅಂತರ್ಧಾನನಾದನು. ಆ ಸಮಯದಲ್ಲಿ ಯಜ್ಞ ಮಾಡುತ್ತಿದ್ದ ದಶರಥನ ಅಗ್ನಿಕುಂಡದಿಂದ ಅಪರಿಮಿತ ತೇಜೋಮಯನಾಗಿ ಮಹಾಬಲ ಪರಾಕ್ರಮಗಳಿಂದ ಕೂಡಿರುವ ಒಬ್ಬ ಮಹಾಪುರುಷನು ಆವಿರ್ಭವಿಸಿ ಕಾಣಿಸಿಕೊಂಡನು. ಆತನು ಕಪ್ಪು ಕೆಂಪು ಮಿಶ್ರಿತವಾದ ಬಣ್ಣವುಳ್ಳ ವಸ್ತ್ರಗಳನ್ನು ಧರಿಸಿ ಕೆಂಪಾದ ಮುಖದಿಂದ ಗಂಭೀರವಾದ ಧ್ವನಿಯಿಂದಲೂ ಕೂಡಿದ್ದನು. ಆತನ ಮೈ ಕೂದಲು ಮೀಸೆಗಳು ತಲೆಗೂದಲು ಸಿಂಹದ ಕೂದಲಿನಂತೆ ಒತ್ತಾಗಿ ಮನೋಹರವಾಗಿದ್ದುವು. ಆತನು ಶಿಖರದೋಪಾದಿಯಲ್ಲಿ ಎತ್ತರವಾಗಿಯೂ ಬಲವಾದ ಹುಲಿಯಂತೆ ಪರಾಕ್ರಮವುಳ್ಳವನು ಆಗಿ ಶುಭ ಲಕ್ಷಣಗಳಿಂದ ಕೂಡಿ ದಿವ್ಯಾಭರಣಗಳನ್ನು ತೊಟ್ಟಿದ್ದನು. ಆತನ ತೇಜಸ್ಸು ಸೂರ್ಯನ ತೇಜಸ್ಸಿನಂತೆಯೂ ಉರಿಯುತ್ತಿರುವ ಅಗ್ನಿ ಜ್ವಾಲೆಯಂತೆಯೂ ಇದ್ದಿತು. ಆತನು ದಿವ್ಯವಾದ ಪಾಯಸದಿಂದ ತುಂಬಿರುವ ಒಂದು ಪಾತ್ರೆಯನ್ನು ತನ್ನ ವಿಸ್ತಾರವಾದ ಕೈಗಳೆರಡರಿಂದಲೂ ಹಿಡಿದೆತ್ತುಕೊಂಡು ಮಾಯಾರೂಪಿಣಿಯಾದ ಪ್ರಿಯ ಪತ್ನಿಯನ್ನು ತೋಳುಗಳಿಂದ ಹಿಡಿದೆತ್ತುಕೊಂಡಿರುವವನಂತೆ ಕಾಣುತ್ತಿದ್ದನು. ಆ ಪಾತ್ರೆಯು ಶುದ್ಧವಾದ ಅಪರಂಜಿ ಚಿನ್ನದ್ದಾಗಿದ್ದು ಬೆಳ್ಳಿಯ ಮುಚ್ಚಳವನ್ನು ಪಡೆದಿದ್ದಿತು. ಆ ಮಹಾಪುರುಷನು ದಶರಥನನ್ನು ಚೆನ್ನಾಗಿ ದೃಷ್ಟಿಸಿ ನೋಡಿ, ಎಲೈ ರಾಜನೇ, ಇಲ್ಲಿ ಬಂದಿರುವ ನನ್ನನ್ನು ಪ್ರಜಾಪತಿ ಪುರುಷನೆಂದು ತಿಳಿ ಎಂದನು. ರಾಜನ ಕೈಗಳನ್ನು ಜೋಡಿಸಿಕೊಂಡು, ಎಲೈ ಪೂಜ್ಯನೇ, ನಿನಗೆ ಸ್ವಾಗತ. ನನ್ನಿಂದ ನಿನಗೆ ಆಗಬೇಕಾದ ಕೆಲಸವೇನು ತಿಳಿಸು ಎಂದನು. ಆಗ ಪ್ರಜಾಪತಿ ಪುರುಷನು, ಎಲೈ ರಾಜನೇ, ನೀನು ದೇವತೆಗಳನ್ನು ಪೂಜಿಸಿ ತೃಪ್ತಿಪಡಿಸಿರುವುದರ ಫಲವಾಗಿ ಇದು ಈ ಪಾಯಸವು ನಿನಗೆ ದತ್ತವಾಗಿದೆ. ಈ ಪಾಯಸವು ದೇವತೆಗಳಿಂದ ಮಾಡಲ್ಪಟ್ಟುದು. ಇದು ವಂಶವರ್ಧನಕಾರಿಯೂ ಪುಣ್ಯಕರವೂ ಆರೋಗ್ಯವರ್ಧಕವೂ ಆದುದು. ಇದನ್ನು ನೀನು ಸ್ವೀಕರಿಸು.
ನಿನಗೆ ಅನುರೂಪವಾದ ಬಾಹ್ಯರಿಗೆ ಅದನ್ನು ಹಂಚಿಕೊಟ್ಟು ಭುಜಿಸುವಂತೆ ಹೇಳು. ಯಾವುದಕ್ಕಾಗಿ ನೀನು ಯಜ್ಞ ಮಾಡುತ್ತಿರುವೆಯೋ ಆ ಪುತ್ರರನ್ನು ನೀನು ಅವರಲ್ಲಿ ಪಡೆಯುವೆ ಎಂದು ಉತ್ತರ ಕೊಟ್ಟನು. ರಾಜನು ಸುಪ್ರೀತನಾಗಿ ಹಾಗೆಯೇ ಮಾಡುವೆನೆಂದು ಹೇಳಿ ದೇವದತ್ತವಾದ ಪರಮಾನದಿಂದ ತುಂಬಿದ ಆ ಚಿನ್ನದ ಪಾತ್ರೆಯನ್ನು ಭಕ್ತಿಯಿಂದ ಸ್ವೀಕರಿಸಿ ಶಾಂತಿರೂಪಿಯಾದ ಆ ಅದ್ಭುತ ಮಹಾಪುರುಷನಿಗೆ ತಲೆಬಾಗಿ ನಮಸ್ಕರಿಸಿ ತುಂಬಾ ಸಂತೋಷದಿಂದ ಆತನಿಗೆ ಪ್ರದಕ್ಷಿಣೆ ಮಾಡಿದನು. ದೇವನಿರ್ಮಿತವಾದ ಪಾಯಸವನ್ನು ಪಡೆದು ದಶರಥನು ದರಿದ್ರನು ಹೇಗೆ ಹೆಚ್ಚಾದ ಧನವನ್ನು ಪಡೆದು ಸಂತೋಷ ಪಡುವನು ಹಾಗೆ ಆನಂದ ಭರಿತನಾದನು. ಅದ್ಭುತವಾದ ತೇಜೋರೂಪದಿಂದ ಪ್ರಕಾಶಿಸುತ್ತಿದ್ದ ಆ ಪುರುಷನು ಈ ಕೆಲಸವನ್ನು ನೆರವೇರಿಸಿ ಅಲ್ಲಿಯೇ ಅಂತರ್ಧಾನನಾದನು. ರಾಜನ ಅಂತಃಪುರವು ಮನೋಹರವಾದ ಶರತ್ಕಾಲದ ಚಂದ್ರಕಿರಣಗಳಿಂದ ಅಂತರಿಕ್ಷವು ಬೆಳಗುವಂತೆ ಅಂತಃಪುರದ ಜನಗಳಲ್ಲಿ ಮೂಡಿದ ಹರ್ಷ ಕಿರಣಗಳಿಂದ ಪ್ರಕಾಶಮಾನವಾಯಿತು. ರಾಜನು ಅಂತಃಪುರಕ್ಕೆ ಹೋಗಿ ಕೌಸಲ್ಯ ದೇವಿಯನ್ನು ಕುರಿತು ನಿನಗೆ ಸಂತಾನವನ್ನು ಕೊಡತಕ್ಕ ಈ ಪಾಯಸವನ್ನು ಸ್ವೀಕರಿಸು ಎಂದು ಹೇಳುತ್ತಾ ಪಾತ್ರೆಯಲ್ಲಿದ್ದ ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟನು. ಉಳಿದ ಅರ್ಧ ಭಾಗದಲ್ಲಿ ಅರ್ಧವನ್ನು ರಾಜನು ಸುಮಿತ್ರೆಗೆ ಕೊಟ್ಟನು. ಇನ್ನುಳಿದ ಭಾಗದಲ್ಲಿ ಎಂದರೆ ಒಟ್ಟು ಪಾಯಸದ ಕಾಲು ಭಾಗದಲ್ಲಿ ಅರ್ಧವನ್ನು ಕೈಕೇಯಿಗೆ ಸಂತಾನ ಪ್ರಾಪ್ತಿಗಾಗಿ ಕೊಟ್ಟನು. ಉಳಿದಿದ್ದ ಭಾಗವನ್ನು ಒಟ್ಟಿನ 8ನೇ ಒಂದು ಭಾಗ ಏನು ಮಾಡಲಿ ಎಂದು ಯೋಚಿಸಿ ಅದನ್ನು ಕೂಡ ಸುಮಿತ್ರಾ ದೇವಿಗೆ ಕೊಟ್ಟು ಬಿಟ್ಟನು. ಈ ರೀತಿಯಾಗಿ ರಾಜನು ಪಾಯಸವನ್ನು ತನ್ನ ಭಾರ್ಯರಿಗೆ ಪ್ರತ್ಯೇಕವಾಗಿ ಕೊಟ್ಟನು. ರಾಜನ ಪತ್ನಿಯರಾದ ಉತ್ತಮರಾದ ಮೂವರು ಸಹ ಪಾಯಸವನ್ನು ಸ್ವೀಕರಿಸಿ ಪರಮ ಸಂತೋಷದಿಂದ ಕೂಡಿ ತಾವು ಕೃತಕೃತ್ಯರಾದವೆಂದು ಎಣಿಸಿದರು. ಆ ರಾಜಪತ್ನಿಯರು ಉತ್ಕೃಷ್ಟವಾದ ಪಾಯಸವನ್ನು ಉಂಡು ಸ್ವಲ್ಪ ಕಾಲದಲ್ಲಿ ಅಗ್ನಿಯಂತೆಯೂ ಸೂರ್ಯನಂತೆಯೂ ತೇಜೋಮಯರಾಗಿ ಗರ್ಭವನ್ನು ಧರಿಸಿದರು. ರಾಜನು ಆ